ಹರೇ ಶ್ರೀನಿವಾಸ. ನಮ್ಮ ಸನಾತನ ಧರ್ಮದಲ್ಲಿ ದೇವರ ನಮಸ್ಕಾರಕ್ಕೆ ಬಹಳನೇ ಮಹತ್ವ ಇದೆ. ನಾವು ಯಾವುದಾದರೂ ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತೀವಿ. ಕೆಲವೊಬ್ಬರು 3, 5, 7, 9, 11, 21 ಆ ತರಹದ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕ್ತಾರೆ. ನಾವು ಫಸ್ಟ್ ತಿಳಿಯಬೇಕಾದದ್ದು ದೇವರಿಗೆ ಹೆಂಗೆ ನಮಸ್ಕಾರ ಮಾಡಬೇಕು. ಎದುರಿಗೆ ನಿಂತು ನಮಸ್ಕಾರ ಮಾಡಬಾರ್ದು, ಎಡಕಡೆ ನಿಂತು ನಮಸ್ಕಾರ ಮಾಡಬಾರ್ದು, ಬಲಗಡೆ ನಿಂತು ನಮಸ್ಕಾರವನ್ನು ಮಾಡಬೇಕು. ಗಂಡಸ ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಹೆಣ್ಣುಮಕ್ಕಳು ಪಂಚಾಂಗ ನಮಸ್ಕಾರ ಮಾಡಬೇಕು. ಆದರೆ ಈ ಪ್ರದಕ್ಷಿಣೆ ನಮಸ್ಕಾರಕ್ಕೆ ಒಂದು ಮಂತ್ರ ಇದೆ. ದೇವರನ್ನು ನಾವು ಏನಂತ ತಿಳಿದು ನಮಸ್ಕಾರ ಮಾಡಬೇಕು ಅಂತಹ ಒಂದು ಮಂತ್ರ. ಬ್ರಹ್ಮಾಂಡದೊಳಗೆ ವೇದಸ್ಥರಣೆ ಮಧ್ಯ ಸಹಸ್ರ ದಳದ ಕಮಲ, ಸಹಸ್ರ ಕಮಲದೊಳಗೆ ಶ್ರೀ ಲಕ್ಷ್ಮೀನಾರಾಯಣರು ಕುಳಿತಿರರು. ಎಡದಲ್ಲಿ ಧರಾದೇವಿ, ಬಲದಲ್ಲಿ ರಮಾದೇವಿ, ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ, ಶ್ರೀದೇವಿ ಭೂದೇವಿಯರು ಶ್ರೀಹರಿಯ ಪಾದ ಒತ್ತುತಿಹರು. ಅಪ್ಸರಾ ಸ್ತ್ರೀಯರು ನರ್ತನ ಮಾಡುತ್ತಿಹರು, ಗಂಧರ್ವರು ಗಾಯನ ಮಾಡುತ್ತಿಹರು, ತುಂಬುರು ನಾರದರು ಸಂಗೀತವಾಡುತ್ತಿಹರು. ಇಂಥ ವಿಶ್ವಮೂರ್ತಿ ಕಾಲಮೂರ್ತಿ ಅಂತ ತಿಳಿದುಕೊಂಡು ಮುಖ್ಯ ಪ್ರಾಣದೇವರು ಪುನಃ ಪುನಃ ನಮಸ್ಕಾರ ಮಾಡುತ್ತಿಹ. ಅಂತಹ ವಿಶ್ವಮೂರ್ತಿಗೆ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಕೋಟಿ ಪುಣ್ಯ, 2 ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಅಯೋಧ್ಯ ರಾಮನ ಸೇವೆಯಾಗುವುದು, 3 ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಮುಕ್ತಿಗೆ ಹೋಗುವರು, 4 ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ವೈಕುಂಠ ಕಾಣುವರು. ಇತಿ ಶ್ರೀ ನಮಸ್ಕಾರ ಮಂತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.